ವಾಂಗ್ಮಯಮೃತಂ ಜಗತ್ಪಿಬತಿ. ಯಾರ ಜನ್ಮ ಯಾವ ಯಾವುದೋ ಊರಿನಲ್ಲಿ, ಯಾವ ಯಾವುದೋ ಭಾವದಲ್ಲಿ, ಯಾವ ಯಾವುದೋ ವೃತ್ತಿಯಲ್ಲಿ ಬದುಕುತ್ತಾ ಇದ್ದ ನಮ್ಮನ್ನೆಲ್ಲ ಈ ಸೂರಿನಡಿಯಲ್ಲಿ ಇಂದು ಒಂದಾಗಿ ಸೇರುವಂತೆ ಮಾಡಿದೆಯೋ ಅಂತಹ ಸತ್ಯಕಾಮರ ಜನ್ಮವನ್ನು ಗೌರವಿಸ್ತಾ ವೇದವ್ಯಾಸ ಚರಿತ್ರೆಗೆ ಅಡಿ ಇಡುತ್ತೇನೆ. ಮೇನಲ್ಲಿ 10 ದಿನ ಇಲ್ಲಿದ್ದೆ. ನನ್ನ ಪರಿಚಯದವರೊಬ್ಬರು ನನ್ನ ಹುಡುಕೊಂಡು ಬಂದರು. ವೀಣಕ್ಕನ ಹತ್ರ ಅವರು ಕೇಳಿದ್ರು, ಅಲ್ಲಮನ ಬಗ್ಗೆ ತುಂಬ ನೀವು ಮಾತಾಡ್ತೀರಿ, ಅಲ್ಲಮನ ಸಮಾಧಿಯ ಬಗ್ಗೆಯೋ ಏನೋ ಜಿಜ್ಞಾಸೆ ಇದೆ, 2 ಸ್ಥಳ ಅಂತ, ಯಾವುದು ಅಂತ ಕೇಳಿದ್ರು. ವೀಣಕ್ಕ ಹೇಳಿದ್ರು, ನನಗೆ ಎಲ್ಲಿ ಹುಟ್ಟಿದ್ರು, ಎಲ್ಲಿ ಮರಣಿಸಿದ್ರು ಅನ್ನೋದೆಲ್ಲ ಮುಖ್ಯ ಅನಿಸೋಲ್ಲ, ಮಧ್ಯದ್ದು ಮಾತ್ರ ಮುಖ್ಯ ಅನಿಸುತ್ತೆ ಅಂತ. ಹೀಗೆ ಹೇಳಿದ ವೀಣಕ್ಕ ನನಗೆ ವೇದವ್ಯಾಸ ಚರಿತ್ರೆ ಹೇಳೋದಕ್ಕೆ ಹೇಳಿದ್ದಾರೆ. ವೇದವ್ಯಾಸರು ಎಲ್ಲಿ ಹುಟ್ಟಿದ್ರು, ಏನಾದರೂ ಅನ್ನೋದು ಮುಖ್ಯ ಅಲ್ಲ ಅನ್ನುವ ಪಂಥಕ್ಕೆ ನಾನು ಸೇರಿದವನಾಗಿ ವೇದವ್ಯಾಸರ ಬಯೋಡಾಟಾ ಹೇಳಬೇಕಿದೆ. ಯಾವುದು ಚರಿತ್ರೆ ಅಂತ ಒಂದು ಪ್ರಸಿದ್ಧ ಪುಸ್ತಕ ಇದೆ, ಹರೀಶರ ಪಂಥದ್ದು. ಯಾವುದು ಚರಿತ್ರೆ, ಈ ದೇಶಕ್ಕೆ ಚರಿತ್ರೆ ಯಾವುದು ಅನ್ನೋದೇ ಮರೆತು ಹೋದಾಗ ತಿಳಿದವರೊಬ್ಬರು ಬರೆದರು, ಯಾವುದು ಚರಿತ್ರೆ ಅಂತ ಅರ್ಥ ಮಾಡಿಕೊಳ್ಳಿ. ನಾನು ಅದನ್ನು ಇನ್ನೊಂದು ನೆಲೆಯಲ್ಲಿ ನಿಂತು ಆರಂಭಿಸ್ತೇನೆ. ಯಾವುದು ಚರಿತ್ರೆ? ಚರಿತ್ರೆ ಅನ್ನೋದನ್ನ 3 ಶಬ್ದಗಳಲ್ಲಿ ಹೇಳಲಾಗುತ್ತೆ: ಇತಿಹಾಸ, ಚರಿತ್ರೆ ಮತ್ತು ಇತಿವೃತ್ತ. ಇತಿ ಅನ್ನೋದಕ್ಕೆ ಹೀಗೆ ಅಂತ ಅರ್ಥ ಮಾಡಿಕೊಳ್ಳೋಣ. ಇತಿವೃತ್ತ ಅಂದ್ರೆ ಹೀಗೆ ನಡೆದಿತ್ತು. ಇತಿಹಾಸ ಅಂದ್ರೆ ಇತಿ ಹಾಸ, ಹೀಗೆ ಇತ್ತು. ಚರಿತ್ರೆ ಈ 2 ಶಬ್ದಕ್ಕಿಂತ ಭಿನ್ನವಾದದ್ದು. ಇತಿಹಾಸ ಬೇರೆ, ಚರಿತ್ರೆ ಬೇರೆ. ಇತಿಹಾಸ ಬೇರೆ, ಚರಿತ್ರೆ ಬೇರೆ. ಭಾರತಕ್ಕೆ ಇತಿಹಾಸದ ಮೇಲೆ ಆಸಕ್ತಿ ಇಲ್ಲ. G.B. ಹರೀಶರನ್ನು ನಾನು ಕ್ಷಮಿಸಬೇಕು. ಭಾರತಕ್ಕೆ ಚರಿತ್ರೆಯಲ್ಲಿ ಆಸಕ್ತಿ. ಭಾರತದ ಮೇಲೊಂದು ಆರೋಪ ಇದೆ, ಇವರಿಗೆ ಚರಿತ್ರೆಯನ್ನು ದಾಖಲಿಸಬೇಕು ಅನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲ. ಹಾಗಾಗಿ ಇವರು ಚರಿತ್ರೆಯನ್ನ ದಾಖಲಿಸಿಯೇ ಇಲ್ಲ. ಈಗ ಹುಡುಕುತ್ತಾ ಇದ್ದಾರೆ, ಯಾವ ರಾಜ ಯಾವಾಗ ಹುಟ್ಟಿದ, ಯಾರ ಮಗಳನ್ನ ಮದುವೆಯಾದ, ಅವನ ಸಾಮ್ರಾಜ್ಯ ಯಾವಾಗ ಮುಳುಗಿ ಹೋಯಿತು, ಅದಕ್ಕೇನೋ ಕಾರಣ ಅಂತ ನಾವು ಬಂದು ಹೇಳಿದ ಮೇಲೆ ಹುಡುಕಿದ್ರಿ ನೀವು ಅಂತ ಹೇಳ್ತಾನೆ. ಸುದೀರ್ಘವಾದ ಸಾಹಿತ್ಯ ರಾಶಿಯನ್ನ ಸೃಷ್ಟಿಸಿಕೊಂಡು ಬಂದ ನೆಲ ಇದು. ಕನ್ಯಾಕುಮಾರಿಯಿಂದ ಟಿಬೆಟ್ಟಿನವರೆಗೆ, ಕಾಶ್ಮೀರದವರೆಗಲ್ಲ, ಟಿಬೆಟ್ಟಿನವರೆಗೆ, ನೇಪಾಳದಿಂದ ಸೌರಾಷ್ಟ್ರದ ಅಥವಾ ಇವತ್ತಿನ ಇರಾನಿನ ತುದಿಯವರೆಗಿನ ಭರತದ ಮಣ್ಣು ಹುಟ್ಟಿಸಿದ ಸಾಹಿತ್ಯದ ರಾಶಿ ದೊಡ್ಡದು. ಸಂಖ್ಯೆ ಅಲ್ಲ, ರಾಶಿ ಅಷ್ಟು. ಅದರ ವೈವಿಧ್ಯ ಎಷ್ಟು. ಇಷ್ಟು ಸುದೀರ್ಘವಾದ ಸಾಹಿತ್ಯವನ್ನ ಸೃಷ್ಟಿಸಿದ ನಮ್ಮ ಪೂರ್ವಜರು ಯಾಕೆ ವ್ಯವಸ್ಥಿತವಾಗಿ ಇತಿಹಾಸವನ್ನ ಬರೆದಿಟ್ಟು ಹೋಗಲಿಲ್ಲ? ಯಾಕೆ ಅಂದ್ರೆ ಭಾರತೀಯರಿಗೆ ಇತಿಹಾಸ ಬೇಕಿಲ್ಲ, ಚರಿತ್ರೆ ಬೇಕು. ಏನು ವ್ಯತ್ಯಾಸ ಇತಿಹಾಸಕ್ಕೂ ಚರಿತ್ರೆಗೂ ಅಂತ ಅಂದ್ರೆ, ಚರ ಅನ್ನುವ ಧಾತುವನ್ನ ಇಟ್ಟುಕೊಂಡು ಚರಿತ್ರೆಯನ್ನ ಗಮನಿಸೋಣ. ಚಲನೆಯನ್ನ ಹೇಳುತ್ತೆ, ಚಲನೆಯನ್ನ ಹೇಳುತ್ತೆ. ಚರಾಚರ ಅಂತ ಬಳಸ್ತೀವಲ್ಲ, ಚಲಿಸುವ, ಚಲಿಸದ ಅಂತ ಹೇಳೋದಕ್ಕೆ.
ಚಲನೆ ಅಂತ ಇದೆಯಲ್ಲ, ಈ ಚಲನೆ ಇತಿಹಾಸ. ಚಲನೆ ಏನಿದೆ ಅದು ಇತಿಹಾಸ. ಆದರೆ ಭಾರತದಲ್ಲಿ ಚರ ಶಬ್ದವನ್ನ ಚಲನೆಗಿಂತಲೂ ಹೆಚ್ಚು ಬಳಸಿದ್ದು ಬೇರೆ ಕಡೆಗೆ, ಆಚರಣೆಗೆ ಬಳಸಿದ್ವಿ. ಚಾರಿತ್ರ್ಯಕ್ಕೆ ಬಳಸಿದ್ವಿ ಅದನ್ನ, ಚಾರಿತ್ರ್ಯಕ್ಕೆ ಬಳಸಿದ್ವಿ ಅದನ್ನ, ಚಲನೆಗೆ ಬಳಸಲಿಲ್ಲ. ನಾನು ನಿನ್ನೆ ಬೆಂಗಳೂರಿನಲ್ಲಿದ್ದೆ, ಅಲ್ಲಿಂದ ಹೊರಟು ಇಂದು ಇಲ್ಲಿಗೆ ಬಂದೆ ಅಂತ ನಾನು ಡೈರಿಯಲ್ಲಿ ಬರೆದಿಟ್ಟಿದ್ದನ್ನ ನಾಳೆ ಯಾರೋ ನನ್ನ ಚರಿತ್ರೆಯನ್ನ ಬರೆಯುವಾಗ ನಮೂದಿಸಿದರೆ ಓದುವವನಿಗೆ ಆಗಬೇಕಾದದ್ದೇನು, ನನ್ನ ಈ ಚಲನೆಯ ಮಾಹಿತಿಯನ್ನ, ಅನುಪಯುಕ್ತ ಮಾಹಿತಿಯನ್ನ ಪಡೆದುಕೊಂಡು ಲೋಕ ಏನು ಮಾಡಬೇಕಾಗಿದೆ? ಇದು ಇತಿಹಾಸ. ಚಲನೆಯನ್ನ ಮಾತ್ರ ದಾಖಲಿಸಿದ್ರೆ ಅದು ಇತಿಹಾಸ, ಚಾರಿತ್ರ್ಯವನ್ನ ದಾಖಲಿಸಿದ್ರೆ ಅದು ಚರಿತ್ರೆ. ಹಾಗಾಗಿಯೇ ಭಾರತ ಪುರಾಣಗಳನ್ನು ಸೃಷ್ಟಿ ಮಾಡಿತು, ರಾಮಾಯಣವನ್ನ ಸೃಷ್ಟಿ ಮಾಡಿತು, ಮಹಾಭಾರತವನ್ನ ಸೃಷ್ಟಿ ಮಾಡಿತು. ಅನಂತರ ಕಾಲದಲ್ಲೂ ಕೆಲವು ಚಕ್ರವರ್ತಿಗಳ ಬಗ್ಗೆ ಮಾತನಾಡಿತು, ಕೆಲವು ಸಂತರ ಬಗ್ಗೆ ಮಾತನಾಡಿತು, ಎಲ್ಲರ ಬಗ್ಗೆ ಅಲ್ಲ. ಎಲ್ಲಿ ಬರಿಯ ಚಲನೆ ಇದೆಯೋ ಅದು ವ್ಯರ್ಥ ಮಾಹಿತಿ ಬೇಕಿಲ್ಲ, ಜಗತ್ತಿಗೆ ಪುಟ ತುಂಬಿಸುವ ಕಾರ್ಯ ಬೇಕಿಲ್ಲ. ಎಲ್ಲಿ ಚಾರಿತ್ರ್ಯ ಇದೆಯೋ ಅದು ಬೇಕು. ರಾಮಾಯಣ ಅಂದ್ರೆ ಅದೇ ಅಯನ ಅಂತ ಹೆಸರು ಕೊಟ್ಟಿರೋದಕ್ಕೆ ವಾಲ್ಮೀಕಿ, ಅದು ಚಾರಿತ್ರ್ಯ. ರಾಮನ ಅಯನ ಅಂದ್ರೆ ರಾಮ ನಡೆದದ್ದು ಅಂತ ಅಲ್ಲ. ನಡೆದದ್ದು ಅನ್ನೋದನ್ನು ಕನ್ನಡದಲ್ಲಿ ಎರಡರ್ಥದಲ್ಲಿ ಬಳಸ್ತೇವೆ. ನಡವಳಿಕೆ, ನಡೆ ಅನ್ನುವಲ್ಲಿ ಚಲನೆಯೂ ಇದೆ, ಚಾರಿತ್ರ್ಯವೂ ಇದೆ. ರಾಮಾಯಣ ಅಂತ ಅಂದಾಗ ನೋಡಬೇಕಾದದ್ದು ರಾಮನ ಡೈರಿ ಅಲ್ಲ, ಎಷ್ಟನೇ ತಾರೀಕು ಎಲ್ಲಿಗೆ ಹೋದ ಅಂತಲ್ಲ. ರಾಮಾಯಣ ತೆಗೆದು ನೋಡಿ, ನಿಮಗೆ ಇಸ್ವಿ ಸಿಗೋದಿಲ್ಲ, ನಿಮಗಲ್ಲಿ ಸಂವತ್ಸರ ಸಿಗೋದಿಲ್ಲ, ಅಲ್ಲಿ ತಿಥಿ ಇಲ್ಲ, ಮಾಸಗಳ ಗಣನೆ ಇಲ್ಲ. ಚಾರಿತ್ರ್ಯ ಸೂಕ್ಷ್ಮವಾದ ಚಾರಿತ್ರ್ಯವನ್ನು ಅದು ದಾಖಲಿಸುತ್ತೇವೆ. ಹಾಗಾಗಿ ಹೇಳಿದ್ದು, ಭಾರತೀಯರಿಗೆ ಇತಿಹಾಸ ಆಸಕ್ತಿಯ ಕ್ಷೇತ್ರವಲ್ಲ, ಭಾರತದ ಕಣ್ಣು ಚಾರಿತ್ರ್ಯದ ಮೇಲೆ ಇರುವಂಥದ್ದು. ವೀಣಕ್ಕ ಬಹಳ ಒಳ್ಳೆಯ ಶಬ್ದ ಕೊಟ್ಟರು, ವೇದವ್ಯಾಸರ ಚರಿತ್ರೆ. ವೇದವ್ಯಾಸರ ಚರಿತ್ರೆಯನ್ನ ಈ ಕಾಲದಲ್ಲಿ ನಿಂತು ಯಾಕೆ ನೆನಪಿಸಿಕೊಳ್ತಾ ಇದ್ದೇವೆ ಅಂದ್ರೆ, ವೇದವ್ಯಾಸರು ಇತಿಹಾಸಕ್ಕೆ ಸಂದವರಲ್ಲ, ವೇದವ್ಯಾಸರು ಚಾರಿತ್ರ್ಯಕ್ಕೆ ಸಂದವರಾಗಿದ್ದರಿಂದ. ಇಂಥವರು ಎಷ್ಟು ಜನ ಆಗಿ ಹೋಗಿಲ್ಲ, ಎಷ್ಟು ಹುಟ್ಟೋ, ಎಷ್ಟು ಸಾವು. ಅದರಲ್ಲಿ ಯಾಕೆ ಒಬ್ಬ ವೇದವ್ಯಾಸರು ಇವತ್ತು ನೆನಪಾಗುತ್ತಾರೆ? ಯಾಕೆ ಅವರ ಕುರಿತು ಹೇಳೋದಕ್ಕೆ ನಾವು ಬರ್ತೇವೆ, ಕೇಳೋದಕ್ಕೆ ನೀವು ಬರ್ತೀರಿ ಅಂತ ಅಂದ್ರೆ, ಅಲ್ಲಿರೋದು ಚಾರಿತ್ರ್ಯ, ನಡೆದುಕೊಂಡ ರೀತಿ, ಬದುಕಿದ ವಿಧಾನ, ಭಾವಿಸಿದ ಪರಿ, ಬದಲಾಯಿಸಿದ ಕ್ರಮ. ಹಾಗಾಗಿ ನಾನು ಮೊದಲಿಗೆ ಹೇಳಿದ ಮಂಗಲ ಶ್ಲೋಕ ಇದನ್ನ ಹೇಳಿತು. ವೇದವ್ಯಾಸರ ಚರಿತ್ರೆ ಏನು ಅಂತ ಬಹಳ ಬಾಲ್ಯದಲ್ಲಿ ಕೇಳಿದ್ದು ನಾನು ವಿದ್ಯಾರ್ಥಿಯಾಗಿದ್ದಾಗ ಇದನ್ನ ಕೇಳಿದ್ದು. ಇದು ಬನ್ನಂಜಿಯವರು ಬಹಳ ಬಳಸ್ತಾ ಇದ್ದ ಮಂಗಲ ಶ್ಲೋಕ. ಅವರು ಹೇಳ್ತಾ ಇದ್ದ ವಿಧಾನದಲ್ಲೇ ನನಗದು ಕಂಠಪಾಠ ಆಗಿತ್ತು, ಅಷ್ಟು ಸುಂದರವಾಗಿ ಹೇಳ್ತಾ ಇದ್ದರು. ಜಯತಿ ಪರಾಶರ ಸೂನು, ಪರಾಶರರ ಮಗನಿಗೆ ಒಳಿತಾಗಲಿ, ಮಂಗಲವಾಗಲಿ, ನಮಸ್ಕಾರ. ಯಾರವನು? ಸತ್ಯವತಿ ಹೃದಯ ನಂದನ, ತನ್ನ ತಾಯಿಯ ಹೃದಯಕ್ಕೆ ಸಂತೋಷ ಕೊಟ್ಟವ. ಯಾರು? ವ್ಯಾಸ. ಯಾಕವನನ್ನ ನೆನಿತೀರಿ ಅಂತ ಅಂದ್ರೆ, ಯಾರ ಮುಖ ಕಮಲದಿಂದ ಹೊರಟ ವಾಂಗ್ಮಯವೆಂಬ ಅಮೃತವನ್ನ ಇವತ್ತೂ ಜಗತ್ತು ಪಾನ ಮಾಡ್ತಾ ಇದೆಯೋ ಅಂಥ ವ್ಯಾಸ. ಇದು ವೇದವ್ಯಾಸರ ಚಾರಿತ್ರ್ಯ. ವೇದವ್ಯಾಸರು ಯಾರು ಅಂದ್ರೆ ಇದು ಅಂತ. ಯಾವತ್ತೋ ಬರೆದರು, ಆದರೆ ಇವತ್ತೂ ಅದನ್ನ ಪಾನ ಮಾಡುತ್ತೀವಿ, ಆಸ್ವಾದಿಸ್ತೀವಿ. ಆ ಮಹಾಭಾರತ, ಆ ಭಾಗವತ, ಆ ಪುರಾಣಗಳು ಪುಣ್ಯ ಸಂಪಾದನೆಗಾದರೂ ಓದಿ, ಜ್ಞಾನ ಸಂಪಾದನೆಗಾದರೂ ಓದಿ, ಹರೀಶ್ವರೇ ಬೈಯೋದಕ್ಕಾದರೂ ಓದ್ಲಿ, ಅದನ್ನು ಓದ್ಲೇಬೇಕಲ್ಲ ನೀವು. ಅಂಥ ಕೃತಿಗಳನ್ನ ಸೃಷ್ಟಿ ಮಾಡಿಕೊಟ್ರು. ಅದರಿಂದಾಗಿ
ಸತ್ಯವತಿ ಹೃದಯ ನಂದನೋ ವ್ಯಾಸ. ತಾಯ ಹೃದಯಕ್ಕೆ ತಂಪು ತಂದಿದ್ದು ಯಾಕೆ ಅಂದ್ರೆ ಈ ಕಾರ್ಯಕ್ಕೆ. ಸತ್ಯಕಾಮನಿಗೆ ವ್ಯಾಸರು ಅಂದ್ರೆ ಬಹಳ ಪ್ರೀತಿ. ಅವರು ಕೃಷ್ಣ ಅಂತ ವ್ಯಾಸರನ್ನ ಕರೆದುಕೊಂಡು ಹೋಗ್ತಾರೆ. ವ್ಯಾಸರ ಹೆಸರು ಕೃಷ್ಣನೇ. ವ್ಯಾಸರನ್ನ ಬೆಂಕಿಯಾಗಿ ಕಾಣ್ತಾರೆ ಅವರು, ಆದರೆ ಅದರಲ್ಲಿ ತಂಪು ಕಾಣ್ತಾರೆ. ಅದು ಬೆಂಕಿಯ ತಂಪೋ ತಂಪಾದ ಬೆಂಕಿಯೋ ಗೊತ್ತಿಲ್ಲ. ತಂಪಾದ ಬೆಂಕಿ ಅಂದ್ರೆ ಬೆಂಕಿ ಆರಿ ಹೋಗಿರಬೇಕು ಅಂತ, ಇದು ಹಾಗಲ್ಲ. ಬೆಂಕಿ ಇದೆ ಆದರೆ ತಂಪಾಗಿದೆ. ಉಪನಿಷತ್ತುಗಳು ಪರಮಾತ್ಮನನ್ನು ವರ್ಣಿಸ್ತವೆ ಅಲ್ಲ. 1000 ಸೂರ್ಯನ ಪ್ರಕಾಶ, 1000 ಸೂರ್ಯನ ತಂಪು. ಒಂದು ಸೂರ್ಯನನ್ನ ಸಹಿಸಿಕೊಳ್ಳಲಾರೆವು ಪ್ರಖರ ಕಿರಣಗಳನ್ನ, 1000 ಸೂರ್ಯನ ಪ್ರಕರಣ ಕಿರಣಗಳು ಸಹಿಸ್ತೀಯ ಅಂತ ಅಂದ್ರೆ 1000 ಚಂದ್ರನ ತಂಪಿದೆ. ಸತ್ಯಕಾಮರು ವ್ಯಾಸರಲ್ಲಿ ಕಂಡಿದ್ದು ಇದನ್ನ. ಅದು ಬೆಂಕಿ, ಉರಿಯುವ ಬೆಂಕಿ, ಆದರೆ ಅಲ್ಲಿರುವುದು ತಂಪು. ಯಾಕೆ ಹಾಗೆ ಕರೆದರು ಅಂತ ಅಂದ್ರೆ, ಭಾರತ ಅಗ್ನಿ ಅಂತ ಕರೆಯೋದು ಜ್ಞಾನವನ್ನು. ಅಗ್ನಿಮಿಚ್ಛಧ್ವಂ ಭಾರತ ಅಂತ ವೇದ ಹೇಳುತ್ತೆ. ಅಗ್ನಿಯನ್ನ ಬಯಸಿರಿ ಭಾರತರೇ ಅಂತ. ಅಗ್ನಿ ಅಂದ್ರೆ ಜ್ಞಾನ ಅಂತಲೇ. ಅಗ್ನೇ ನಯ ಸುಪಥ ರಾಯೇ ಅಂತ ಅಗ್ನಿಯನ್ನ ಪ್ರಾರ್ಥಿಸುವುದು ಜ್ಞಾನ ಮಾರ್ಗದ ಹಂಬಲಕ್ಕಾಗಿ. ವ್ಯಾಸರು ಅಂದ್ರೆ ಜ್ಞಾನದ ತೇಜಪುಂಜವಾದ ಒಂದು ವಸ್ತು. ಹತ್ತಿರ ಹೋಗಿ ತಂಪಿನ ಅನುಭವ ಆಗತ್ತೆ ಅಂತ ಹೇಳಿದರು ಸತ್ಯಕಾಮ. ಹಾಗಾಗಿಯೇ ಅವರು ಸತ್ಯವತಿ ಹೃದಯ ನಂದನರು. ಯಾರ ಹೃದಯಕ್ಕೆ ಅವರು ತಂಪಿಡುವವರು ಅಂದ್ರೆ ಸತ್ಯವತಿಗೆ. ಇಂಥ ವ್ಯಾಸರ ಜನ್ಮ ವಿಶಿಷ್ಟವಾಗಿ ಆಯಿತು, ವಿಚಿತ್ರವಾಗಿ ಆಯಿತು ಅಂತಲೂ ಹೇಳಬಹುದು. ಇದ್ದಕ್ಕಿದ್ದಂತೆ ಹುಟ್ಟಿ ಬಂದವರು. ಎಲ್ಲರೂ ಇದ್ದಕ್ಕಿದ್ದಂತೆ ಹುಟ್ಟಿ ಬಂದದ್ದಲ್ಲ. ನಾವೆಲ್ಲ ಇದ್ದಕ್ಕಿದ್ದಂತೆ ಹುಟ್ಟಿ ಬಂದಿಲ್ಲ. ನಮಗೆ ಗೊತ್ತಿಲ್ಲ, ನಾವು ಹುಟ್ಟುವ ಮೊದಲು ಬಹಳ ತಯಾರಿ ನಡೆದಿದೆ. ಗಂಡು ಹೆಣ್ಣನ್ನ ಹುಡುಕಿದಾನೆ, ಹೆಣ್ಣು ಗಂಡನ್ನ ಹುಡುಕಿದೆ. 16 ವರ್ಷ ಮದುವೆಗೆ ಬೇಕು ಅಂತ ಸಂಪತ್ತನ್ನ ಸಂಗ್ರಹಿಸಿಡಲಾಗಿದೆ. ಒಂದು ದಿನ ಅಂಗಳದಲ್ಲಿ ಚಪ್ಪರ ಹಾಕಿ ಮದುವೆಯಾಗಿದೆ. ಮತ್ತೆ ಕಾದು ತಪ್ಪಿಸಿ ನವಮಾಸ ತುಂಬಿ ಹೀಗೆ ಹುಟ್ಟಿ ಬಂದೆವು ನಾವೆಲ್ಲ. ಇದ್ದಕ್ಕಿದ್ದಂತೆ ಆವಿರ್ಭವಿಸಿದವರು ವ್ಯಾಸ. ಪರಾಶರರಿಗೆ ಮತ್ಸ್ಯಗಂಧಿ ಕಾಣಿಸಿಕೊಂಡಳು. ಕಥೆ ಗೊತ್ತಿರೋದೇ ನಿಮಗೆ. ಯಾರಿಗೆ ಯಾರು ಕಾಣಿಸಿದ್ದು ಅಂದ್ರೆ ಪರಾಶರರಿಗೆ. ಯಾರವರು ಪರಾಶರರು? ಒಬ್ಬ ಸಾಮಾನ್ಯ ವ್ಯಕ್ತಿ ಏನೂ ಅಲ್ಲ. ವಸಿಷ್ಠರ ವಂಶಜರು, ವಸಿಷ್ಠರ ಮೊಮ್ಮಗ. ವಸಿಷ್ಠರು ಅಂದ್ರೆ ರಾಮನ ಗುರು, ಸೂರ್ಯವಂಶಕ್ಕೆ ಬೆಳಕಿತ್ತವರು. ಸೃಷ್ಟಿಯ ಸುದೀರ್ಘ ಇತಿಹಾಸದಲ್ಲಿ, ಕೃತಯುಗದಿಂದ ಆರಂಭಿಸಿ ಬಂದ ಇತಿಹಾಸದಲ್ಲಿ ಅದೆಷ್ಟು ಬಾರಿ ವಸಿಷ್ಠರು ಬಂದು ಹೋಗುತ್ತಾರೋ, ಎಷ್ಟು ಬಾರಿ ವಸಿಷ್ಠರು ಬಂದು ಹೋಗುತ್ತಾರೋ. ಅಂತ ವಸಿಷ್ಠರ ವಂಶಜರು. ಅವರ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ. ತಪಸ್ಸೇ ಮೂರ್ತಿವೆತ್ತಾಗಿ ಇದ್ದಂಥವರು. ಅವರ ತಪಸ್ಸಿನ ಸಿದ್ಧಿಗೆ ಬೇಕು ಅಂತ ಅನ್ನಿಸಿದರೆ ಉಪಭೋಗಿಸುವುದಕ್ಕೆ ಜಗತ್ತಿನ ಯಾವ ಹೆಣ್ಣನ್ನು ಮಡದಿಯಾಗಿಸಿಕೊಳ್ಳುವ ಹೆಸರು ಮತ್ತು ಸಾಮರ್ಥ್ಯ ಇರ್ತದೆ. ಅದು ಮನುಷ್ಯರ ಹೆಣ್ಣೆ ಆಗಬೇಕು ಅಂತ ಇಲ್ಲ. ದೇವಕನ್ಯೆಯನ್ನು ಬಯಸಿದರೆ ವಿವಾಹವಾಗಬಲ್ಲಂತವರು ಒಂದು ನದಿಯ ದಡದಲ್ಲಿ ಮೈಯಿಂದ ಮೀನಿನ ವಾಸನೆ ಸೂಸುತ್ತಿದ್ದ, ದೋಣಿ ನಡೆಸುತ್ತಿದ್ದ, ಸಾಮಾನ್ಯಳಾಗಿದ್ದ ಅಂದ್ರೆ ಸಾಮಾನ್ಯಳಂತೆ ಕಾಣುತ್ತಿದ್ದ ಒಬ್ಬ ಕನ್ಯೆಯನ್ನ ಬಯಸಿದರು. ಬಯಕೆ 2 ಹಂತದಲ್ಲಿ ಹುಟ್ಟುತ್ತದೆ. ಒಂದು ಬಯಕೆ
ನನಗಾಗಿ, ನನ್ನ ತೃಪ್ತಿಗಾಗಿ ಅಂತ ಹುಟ್ಟೋದು. ಇನ್ನೊಂದು ಬಯಕೆ ಲೋಕಕ್ಕಾಗಿ ಅಂತ ಹುಟ್ಟೋದು. ಈ ಲೋಕಕ್ಕಾಗಿ ಹುಟ್ಟುವ ಬಯಕೆಯ ಪರಿಚಯ ನಮಗೆ ಕಡಿಮೆ. ನಮಗೆ ಗೊತ್ತಿಲ್ಲ ಲೋಕಕ್ಕಾಗಿ ಬಯಸೋದು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಬಯಕೆ ಬಂದಲ್ಲೆಲ್ಲ ಅದನ್ನ ಕೆಳಗೆ ತಂದುಕೊಳ್ತೇವೆ ನಾವು. ಪರಾಶರರಿಗೆ ಹುಟ್ಟಿದ ಬಯಕೆ ದೇಹದ ಬಯಕೆ ಅಲ್ಲ, ಲೌಕಿಕದ ಬಯಕೆ ಅಲ್ಲ, ಲೋಕದ ಬಯಕೆ. ಲೋಕಕ್ಕೊಂದು ಬೇಕು, ಆ ಲೋಕಕ್ಕೆ ಬೇಕಾದ್ದನ್ನ ಕೊಡುವಂತವನೊಬ್ಬ ಬೇಕು. ಏನ್ ಬೇಕು ಲೋಕಕ್ಕೆ? ಲೋಕಕ್ಕೆ ಅರಿವು ಬೇಕು. ಅರಿವಿಗೆ ರೂಪ ಇಲ್ಲ, ಅರಿವಿಗೆ ಆಕೃತಿ ಇಲ್ಲ. ಜ್ಞಾನ ನಿರಾಕಾರ ಮತ್ತು ಜ್ಞಾನ ನಿರಾಧಾರ. ಅದು ಆಕಾಶದಂತೆ ಕೈಗೆ ಸಿಕ್ಕುವುದಿಲ್ಲ, ಕಣ್ಣಿಗೆ ಕಾಣಿಸುವುದಿಲ್ಲ, ಚರ್ಮಕ್ಕದರ ಸ್ಪರ್ಶವಾಗುವುದಿಲ್ಲ, ನೋಡಲಾರೆವು, ಮುಟ್ಟಲಾರೆವು. ಇಂಥ ಅರಿವನ್ನ ನಮ್ಮದಾಗಿಸಿಕೊಳ್ಳಬೇಕು ಅಂತ ಅಂದ್ರೆ ಅದು ಒಂದು ಆಧಾರದ ಮೂಲಕವೇ ಹರಿದು ಬರಬೇಕು. ಒಂದು ಮೂರ್ತಿ ಬೇಕು, ಒಂದು ಆಕಾರ ಬೇಕು. ಅರಿವಿಗೊಂದು ಆಕಾರ ಕೊಡಬೇಕಿತ್ತು. ಆ ಬಯಕೆ ಹುಟ್ಟಿದ್ದು ಪರಾಶರರಿಗೆ. ತಮ್ಮ ಬಯಕೆಯ ಬೀಜವನ್ನ ಬಿತ್ತಿ ಬೆಳೆಯುವ ಒಂದು ಅದ್ಭುತ ಭೂಮಿ ಬೇಕಿತ್ತವರಿಗೆ, ಅಂಥ ಮಣ್ಣು ಬೇಕಿತ್ತು. ಪರಾಶರರು ಕಾದಿರುತ್ತಾರೆ. ಇದ್ದಕ್ಕಿದ್ದಂತೆ ಬಂದ ಮೋಹವಲ್ಲ, ಬಹಳ ಹಳಬರು ಪರಾಶರರು. ಪರಾಶರರ ಪ್ರಸ್ತಾಪ ತ್ರೇತಾಯುಗದಲ್ಲೇ ಬಂದಿದೆ. ಇದು ದ್ವಾಪರದ ಕೊನೆಯ ಕಾಲಘಟ್ಟ. ಇಷ್ಟು ಕಾಲ ಕಾದಿದ್ದಾರೆ ಪರಾಶರರು. ಯಾಕೆ ಅಂದ್ರೆ ಲೋಕೋತ್ತರವಾದ ಬೀಜವೊಂದನ್ನ ಬಿತ್ತಿ ಬೆಳೆಯುವ ಭೂಮಿಗೆ, ಅಂತ ಪವಿತ್ರ ಭೂಮಿಗೆ. ಅದು ಕಾಣಿಸಿದ್ದು ಅಲ್ಲಿ ಯಮುನೆಯ ದಡದಲ್ಲಿ. ಅದರ ಹೊರ ಆಕಾರ ಇಂಥದ್ದೊಂದಕ್ಕೆ ಯೋಗ್ಯವೇ ಅಂತ ಅವತ್ತು ಕೇಳಿದ್ರು, ಇವತ್ತು ಕೇಳಿದ್ರು ಅಲ್ಲ ಅನ್ನುವಂಥದ್ದೇ. ಅದಲ್ಲ ಅಂತ ನಿರೂಪಿಸಿದ್ರು ಪರಾಶರರು. ಹೊರಗೆಲ್ಲ ಇರೋದು, ಒಳಗೆ ನೋಡುವಂತ ಪರಾಶರರು ತೋರಿಸಿದ್ದದನ್ನು. ಹಾಗೆ ಪರಾಶರರ ಆಂತರ್ಯದಲ್ಲಿದ್ದ ಪ್ರಾಚೀನವಾದ ಆಕಾಂಕ್ಷೆಯೊಂದು ಇದ್ದಕ್ಕಿದ್ದಂತೆ ಮೂರ್ತಿ ರೂಪವನ್ನ ತಾಳಿದಾಗ ವ್ಯಾಸರು ಹುಟ್ಟಿ ಬಂದರು ಯಮನೆಯ ನಡುಗಡ್ಡೆಯಲ್ಲಿ, ಅಥವಾ ಯಮನೆಯ ನಡುವೆ. ಹುಟ್ಟಿದೊಡನೆ ಬೆಳೆದು ನಿಂತರಂತೆ ವ್ಯಾಸರು. ಹುಟ್ಟಿದೊಡನೆ ಬೆಳೆದು ನಿಂತರಂತೆ. ಒಂದು ದೃಷ್ಟಿಯಿಂದ ಇವೆಲ್ಲವೂ ಪ್ರತಿಮೆ ಅಂತ ಹೇಳಬೇಕು. ಇವೆಲ್ಲವೂ ಏನನ್ನೋ ಹೇಳ್ತಾ ಇವೆ. ಹುಟ್ಟಿದ ಮೇಲೆ ಬೆಳೆಯಲು ಎಷ್ಟು ಹೊತ್ತು ತೆಗೆದುಕೊಳ್ತೇವೆ, ಎಷ್ಟು ವರ್ಷ ಬೇಕು, ನಮ್ಮನ್ನ ಬೆಳೆಸುವುದಕ್ಕೆ ಎಷ್ಟು ಪರಿಕರ ಬೇಕು, ಎಷ್ಟು ವ್ಯವಸ್ಥೆ ಬೇಕು, ಎಷ್ಟು ವ್ಯಕ್ತಿಗಳು ಬೇಕು. ಇದ್ದಕ್ಕಿದ್ದಂತೆ ಬೆಳೆದು ನಿಂತರು ಅಂದ್ರೆ ಪರಿಕರ ಬೇಡ ಬೆಳೆಸುವುದಕ್ಕೆ, ಬೆಳೆಸುವ ವ್ಯಕ್ತಿ ಬೇಡ, ವ್ಯವಸ್ಥೆ ಬೇಡ, ತಾನೇ ತಾನಾಗಿ ಸ್ವಯಂ ಅಂತ ಕರಿತೀವಲ್ಲ ಹಾಗೆ ಸ್ವಯಂ ಎದ್ದು ನಿಂತರು ವ್ಯಾಸರು. ನಿಂತೊಡನೆ ಬೇರೆ ಮಾತಿಲ್ಲ. ತಾಯಿಗೆ ಮಣಿದರು, ತಪಸ್ಸಿಗೆ ತೆರಳುತ್ತೇನೆ ಅಂತ ಮಾತು. ತಪಸ್ಸಿಗೆ ತೆರಳುತ್ತೇನೆ ಅಂತ ಮಾತು. ವ್ಯಾಸರು ಯಾರ ಬಳಿ ಕಲಿತರು ಅಂತ ಉಲ್ಲೇಖವೇ ಇಲ್ಲ. ವ್ಯಾಸರ ಗುರು ಯಾರು ಅಂತ ಕಥೆ ಇಲ್ಲ. ವ್ಯಾಸರ ಗುರುಕುಲ ಹೇಗಿತ್ತು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಗುರುಕುಲಕ್ಕೆ ಹೋಗಿಯೇ ಇಲ್ಲ. ಯಾಕೆ ಹೋಗಿಲ್ಲ ಅಂದ್ರೆ ಯಾವುದನ್ನ ಹುಟ್ಟಿದ ಮೇಲೆ ಅರಸಿ ಪಡೆದುಕೊಳ್ತೇವೋ ಅದು ತಾನಾಗಿ ರೂಪ ತಳೆದು ಬಂದಾಗ. ಕೃಷ್ಣ 64 ದಿನಗಳಲ್ಲಿ 64 ವಿದ್ಯೆಗಳನ್ನ ಕಲಿತಾ ಅಂತ. ಏನದು ಕಲಿತಾ ಅಂದ್ರೆ ಹುಡುಕ್ಲಿಕ್ಕೆ ಏನೂ ಇಲ್ಲ, ಅದು ಒಳಗೆ ಇದ್ದದ್ದು ಅಂತ. ಹಾಗಾಗಿ ವ್ಯಾಸರ ಬಾಲ್ಯವೇ ಇಲ್ಲ. ವ್ಯಾಸರಿಗೆ ಅಲ್ಲಿ ಗುರುಕುಲಗಳಿಲ್ಲ. ಸತ್ಯಕಾಮರು ಚಂದವಾಗಿ ಅವರ ಬಾಲ್ಯವನ್ನ ಕಟ್ಟುತ್ತಾರೆ. ಎದ್ದು ಹೊರಟಿದ್ದು ತಪಸ್ಸಿಗೆ, ಎದ್ದು ಹೊರಟಿದ್ದು ತಪಸ್ಸಿಗೆ. ತಪಸ್ಸಿಗೆ ಹೊರಟ ವ್ಯಾಸರು ಮೊಟ್ಟ ಮೊದಲು ಕಾಣಿಸಿಕೊಳ್ಳೋದು, ಗುರುತಿಸಿದಂತೆ ಕಾಣಿಸಿಕೊಳ್ಳೋದು ಅದು ಹಸ್ತಿನೆಯ ಅಂಗಳದಲ್ಲಿ. ಅದು ಗುರುರಾಜ್ ಕರ್ಜಗಿ ಅವರ ವಿಷಯ. ನಾನು ಅದನ್ನು ವಿಸ್ತರಿಸೋದಿಲ್ಲ, ಆದರೂ ಹೇಳಲೇಬೇಕಾದ್ರೆ ಮೊಟ್ಟ ಮೊದಲು ಕಾಣಿಸಿಕೊಳ್ಳೋದು ಎಲ್ಲಿ ಅಂದ್ರೆ ತಾಯಿ ನೆನಪಿಸಿಕೊಂಡಳು.
ನೋಡಿ, ಚರಿತ್ರೆ ಯಾಕೆ ಅವರ ಬದುಕು ಅಂತ ಅಂದ್ರೆ, ಕೋಟಿ ಬಾರಿ ತಾಯಿಯನ್ನ ನೆನಪಿಸ್ತಾ ಬೆಳಿತೀವಿ. 100 ಬಾರಿ ತಾಯಿ ನಮ್ಮನ್ನ ನೆನಪಿಸೋದಿಲ್ಲ ವಯಸ್ಸಾದ ಮೇಲೆ. ಅವಳಿಗೆ ಬೇಕಾದ್ದು ಆಗಬೇಕು ಅಂತ ಅಂದ್ರು ಮಗನಿಗೆ ಕಷ್ಟ ಆಗುತ್ತೇನೋ ಅಂತ ಹೇಳದೆ ನುಂಗುತ್ತಾಳೆ ತಾಯಿ. ಎಳವೆಯಿಂದ ಕರೆದಿದ್ದು ತಾಯಿಯನ್ನ ನಮ್ಮ ಆಗು ಹೋಗುಗಳಿಗೆ ಕೋಟಿ ಬಾರಿ. ವ್ಯಾಸರು ಕರೀಲಿಲ್ಲ ತಾಯಿಯನ್ನ, ತಾಯಿ ಕರೆದಳು ವ್ಯಾಸರ. ತಾಯಿ ಕರೆದಳು ವ್ಯಾಸರ, ನೆನಪಿಸಿದೊಡನೆ ಬಂದು ನಿಂತರು. ಬಂದು ನಿಂತಾಗ ತಾಯಿ ಕೊಟ್ಟ ಅಪ್ಪಣೆ ನಿಯೋಗದ್ದು. ವಿಸ್ತಾರವನ್ನ ನೀವು ಮಹಾಭಾರತದಲ್ಲಿ ವ್ಯಾಸರು ಅನ್ನೋದರಲ್ಲಿ ನೋಡ್ತೀರಿ. ಸತ್ಯವತಿ ಹೃದಯ ನಂದನಃ ಅನ್ನುವಾಗ ಇಲ್ಲಿ ತಾಯಿಗೆ ಯಾವಾಗ ಮಗ ನೆನಪಾಗಬೇಕು? ಎಲ್ಲವೂ ತನ್ನ ಕೈ ಮೀರಿದೆ. ತನ್ನ ಸುತ್ತ ತನಗೆ ಸಹಕಾರಿಗಳಾಗುವವರು ಯಾರೂ ಇಲ್ಲ. ದೈವವೂ ಕೈ ಕೊಟ್ಟಿದೆ, ಇಹವೂ ಕೈ ಕೊಟ್ಟಿದೆ. ಯಾರಿಂದಲೂ ಆಗದು ಅಂತ ಅಂದಾಗ ನೆನಪಿಸಿಕೊಳ್ಳುವುದು ಯಾರನ್ನ ಅಂದ್ರೆ ಕಾಣದ ದೇವರನ್ನ. ಒಬ್ಬ ಮಗ ಅಂತ ಹೊತ್ತಿನಲ್ಲಿ ತಾಯಿಗೆ ನೆನಪಾಗಬೇಕು. ಯಾರೂ ನಿಲ್ಲದಿದ್ದರೂ ನನ್ನೊಡನೆ, ಯಾರಿಗೂ ಮಾಡಿಕೊಡಲಾಗದಿದ್ದರೂ ನನ್ನ ಮಗ ಇದನ್ನ ಪೂರೈಸಿ ಕೊಡ್ತಾನೆ ಅನ್ನುವ ಭರವಸೆ ಇದೆಯಲ್ಲ, ಅದು ತಾಯಿಗೆ ಬರಬೇಕು. ಹೊತ್ತಿಲ್ಲ, ಹೆತ್ತಿತ್ತು, ಸಾಕಿಲ್ಲ, ಬೆಳೆಸಿಲ್ಲ, ಎಲ್ಲೋ ಇದ್ದಾನೆ ಮಗ, ಆದರೆ ತುಂಬು ಭರವಸೆ. ಇದನ್ನು ಮಾಡಿಯೇ ಮಾಡಿಕೊಡ್ತಾರೆ, ಮಾಡಿಕೊಟ್ಟರು. ಇದು ವೇದವ್ಯಾಸರ ಚರಿತ್ರೆ. ಚಾರಿತ್ರ್ಯ ಯಾವುದು ಅಂದ್ರೆ ಇದು. ತಾಯಿಯೊಡನೆ ಒಡನಾಟವಿಲ್ಲ, ತಾಯಿಯ ಸಂತೋಷದಲ್ಲಿ ಪಾಲ್ಗೊಳ್ಳುವಿಕೆ ಇಲ್ಲ, ತಾಯಿಯ ಅರಮನೆಯ ಮೃಷ್ಟಾನ್ನದಲ್ಲಿ ಪಾಲು ಕೇಳಿಲ್ಲ. ತಾಯಿ ಮಹಾರಾಣಿ, ಎಂತ ಮಹಾರಾಣಿ? ಕುರುಜಾಂಗಲದ ಮಹಾರಾಣಿ. ಚಂದ್ರವಂಶೀಯರಲ್ಲೇ ಅತ್ಯಂತ ದೊಡ್ಡ ಮನೆತನ ಕುರುವಂಶ. ಚಕ್ರವರ್ತಿಗಳಾಗಿ ಬಹುಕಾಲ ಆಳಿದವರು. ಅಂಥ ಮನೆಗಳಲ್ಲಿ ಹುಟ್ಟಿ ಬಂದ ಶಂತನು ಅದ್ಭುತ ವ್ಯಕ್ತಿ. ವಯಸ್ಸಾದವರನ್ನ ಮುಟ್ಟಿದರೆ ಅವರಿಗೆ ತಾರುಣ್ಯ ಬರುತ್ತಿತ್ತಂತೆ, ಅಂತ ಮಹಾತ್ಮ. ಅವನ ಪತ್ನಿ. ವ್ಯಾಸರು ಬಂದಿದ್ದಿಲ್ಲ ಮೃಷ್ಟಾನ್ನ ಭೋಜನ, ಪಾಲು ಕೇಳಿ ಬಂದಿದ್ದಿಲ್ಲ. ಮಹಾಭಾರತ ಪಾಲಿನದ್ದೇ ಸಮಸ್ಯೆ. ಮಹಾಭಾರತಕ್ಕೆ ಕಾರಣಕರ್ತರು, ಮಹಾಭಾರತ ಕೃತಿಗೆ ಕಾರಣಕರ್ತರು ಆದ ವ್ಯಾಸರು ಪಾಲು ಕೇಳಿದ್ದಿಲ್ಲ. ಆದರೆ ಕಷ್ಟಕ್ಕೆ ನಾಮದಲು ಅಂತ ಬಂದಿದೆ. ಇದು ಸತ್ಯವತಿ ಹೃದಯನಂದನೋ ವ್ಯಾಸ. ಅವಳು ಬಹಳ ಏನು ಕೇಳಿದ್ದಿಲ್ಲ, ಒಂದೇ ಬಾ ಮುಗೀತಲ್ಲಿ. ತಾಯಿ ಅಂತ ಅಂದಾಗ ಬಂದ ಭಾವ ವ್ಯಾಸರದ್ದಿದು. ವ್ಯಾಸರ ಬಾಂಧವ್ಯದ ಚಾರಿತ್ರ್ಯ ಏನು? ಇದನ್ನ ಮುಂದುವರಿಸಿ ನೋಡೋದಾದ್ರೆ ವ್ಯಾಸರ ಮಕ್ಕಳು, ವ್ಯಾಸರಿಗೆ ಅವರೊಡನೆಯ ಸಂಬಂಧ ಏನು? ಭಾಗವತ ಬಹಳ ಸುಂದರವಾಗಿ ಯಂ ಪ್ರೌರಜಂತ ಮನಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ಕಾತರತಯ ತರವೋಭಿನೇದು ತಂ ಸರ್ವಭೂತ ಹೃದಯ ಮುನಿಮಾನತಸ್. ಶುಕರನ್ನ ಹೊಗಳತ್ತೆ ಈ ಶ್ಲೋಕದಲ್ಲಿ ಭಾಗವತವನ್ನ ಹೇಳಿದವರು ಶುಕರು. ಶುಕರನ್ನ ಸರ್ವಭೂತ ಹೃದಯ ಅಂತ ಹೇಳೋದಕ್ಕೆ ಹೊರಟಿರೋ ಭಾಗ ಇದು. ಎಲ್ಲ ಜೀವಿಗಳ ಹೃದಯವೇ ಶುಕರಾಗಿದ್ರು ದೊಡ್ಡವರು ಅಂತ. ಇದನ್ನ ಹೇಳುವಾಗ ವ್ಯಾಸರ ಪ್ರಸಕ್ತಿ ಬರುತ್ತೆ. ಶುಕ ವ್ಯಾಸರ ಮಗ, ಇನ್ನು ಪುಟ್ಟ ಮಗು. ಎದ್ದು ಹೊರಟು ಬಿಟ್ಟ, ಅವಧೂತ ಅಂತ ಹೆಸರು. ಹಾಗೆ ಎದ್ದು ಹೊರಡುವವರು ವೀಣಕ್ಕನಂತವರು. ಎದ್ದು ಹೊರಟು ಬಿಟ್ಟ, ಕಳಚಿಕೊಂಡು ಹೊರಟು ಬಿಟ್ಟ. ಅವಧೂತ ಅಂದ್ರೆ ಅದೇ, ಧೂತ ಅಂದ್ರೆ ಕೊಡವಿಕೊಳ್ಳೋದು, ಅವಧೂತ ಅಂದ್ರೆ ಕೊಡವಿಕೊಳ್ಳೋದು. ಬಟ್ಟೆಗೆ ಹುಲ್ಲಿನ ಸಣ್ಣ ಭಾಗ ಚುಚ್ಚಿದ್ರೆ ಹೀಗೆ ಕೊಡವಿಕೊಂಡು ಹೋಗ್ತೇವಲ್ಲ, ಹೀಗೆ ಭವವನ್ನೇ ಕೊಡವಿಕೊಳ್ಳುವವರು, ಸಂಸಾರವನ್ನೇ ಕೊಡವಿ ಎದ್ದು ಹೋಗುವವರು.
ಮಗ ಹೊರಟಿದ್ದಾನೆ, ಇನ್ನೂ ಏನೂ ಆಗಿಲ್ಲ ಅವನ ಬದುಕಿನಲ್ಲಿ. ಅಪೇತ ಕೃತ್ಯ, ಅವನ ಬದುಕಿನಲ್ಲಿ ಏನೂ ಆಗಿಲ್ಲ. ತಂದೆಯ ಹೃದಯ ದ್ರವಿಸಿದೆ, ತಂದೆಯ ಹೃದಯ ದ್ರವಿಸಿದೆ. ಪುತ್ರ ಅಂತ ಕಾಡಿನಲ್ಲಿ ಹೋಗಿ ಕೂಗಿಕೊಂಡರಂತೆ ವ್ಯಾಸರು ಕಾಣದ ಮಗನಿಗಾಗಿ. ಉತ್ತರ ಪ್ರತಿಯೊಂದು ಮರಗಿಡ ಬಳ್ಳಿಗಳಿಂದ ಓ ಅಂತ ಬಂದಂತೆ. ಶುಕರ ಕುರಿತು ಹೇಳಿದ್ದು ಸರ್ವಭೂತ ಹೃದಯ ಅಂತ. ಯಾರು ಶುಕ ಅಂದ್ರೆ ಈ ಮರವೂ ಶುಕ, ಈ ಬಳ್ಳಿಯೂ ಶುಕ, ಈ ಕಲ್ಲು ಶುಕ, ಈ ಮಣ್ಣು ಶುಕ. ನನಗೆ ಇಲ್ಲಿ ಬೇಕಾದದ್ದಿದಲ್ಲ. ಮಗ ಹೊರಟು ಹೋದಾಗ ವ್ಯಾಸರ ಭಾವ ಇದೆಯಲ್ಲ, ಅದು ವ್ಯಾಸರ ಚಾರಿತ್ರ್ಯ. ವ್ಯಾಸರು ಯಾರು ಅಂತ ಅಂದ್ರೆ ಬ್ರಹ್ಮಸೂತ್ರ ಬರೆದವರು. ಬ್ರಹ್ಮಸೂತ್ರ ಬರೆದವರು ಭಾರತದ ಇಡೀ ತಾತ್ವಿಕ ಭೂಮಿಕೆ ಏನಿದೆ ಅದಕ್ಕೆ ಆಧಾರಶಿಲೆಯನ್ನ ಒದಗಿಸಿದವರು. ಭಗವದ್ಗೀತೆಯಂತ ಅದ್ಭುತ ಭಾಗವನ್ನ ಮಹಾಭಾರತದ ಮೂಲಕ ನಮಗೆ ಕೊಟ್ಟವರು. ವ್ಯಾಸೇನ ಗ್ರಥಿತಾಂ. ಗೊತ್ತಿಲ್ವ ವೇದಾಂತ ವ್ಯಾಸರಿಗೆ? ವೈರಾಗ್ಯ ಇಲ್ವ ವ್ಯಾಸರಿಗೆ? ಭವದ ನಶ್ವರತೆಯ ಅನುಭವ ಇಲ್ವ? ಆದರೆ ಮಗ ಹೊರಟಾಗ ಬಂದ ಭಾವ ಯಾವುದು ಅಂದ್ರೆ ಕಳೆದುಕೊಳ್ತೇನೆ ಅಂತ ಭಾವ. ತಾಯಿಯೊಡನೆ ಒಡನಾಡಲಿಲ್ಲ, ತಾಯಿಯ ಪ್ರೀತಿ ಇಲ್ಲ, ತಾಯಿಯ ಎದೆ ಹಾಲು ಸವಿದಿಲ್ಲ. ಬಿದ್ದಾಗ ತಾಯಿ ಕೈ ಹಿಡಿದೆತ್ತಿ ಎತ್ತಿಲ್ಲ, ಗಾಯಕ್ಕೆ ಉಪಚರಿಸಿಲ್ಲ, ಹಸಿದಾಗ ಅನ್ನವಿತ್ತಿಲ್ಲ. ತಾಯಿ ಕರೆದಾಗ ಬಂದು ತಾಯಿಯ ಕೃತ್ಯಕ್ಕೆ ಸಿದ್ಧ ವ್ಯಾಸ. ವೇದಾಂತದ ಪರಮೋಚ್ಚ ಸ್ಥಿತಿಯ ಅನುಭವ ಇದೆ. ವೇದಾಂತವನ್ನ ಲೋಕಕ್ಕೆ ಬೋಧಿಸುವ ಸಾಮರ್ಥ್ಯ ಇದೆ. ಅಂತಹ ಗುರುತ್ವ ಇದೆ. ಮಗ ಹೊರಟು ಹೋಗುತ್ತಾನೆ ಅಂದ್ರೆ ಹೃದಯ ಕರಗತ್ತೆ. ಇದು ವ್ಯಾಸ. ವ್ಯಾಸರ ಕುರಿತು ವ್ಯಾಸರು ಯಾರು ಅಂತ ಅಂದ್ರೆ ಒಂದು ವಾಕ್ಯದಲ್ಲಿ ಹೇಳಿ ಅಂತ ಅಂದ್ರೆ ಒಂದೇ ವಾಕ್ಯದಲ್ಲಿ ಹೇಳಬೇಕು. ಒಳಗಿದ್ದು ಒಳಗಿಲ್ಲ, ಹೊರಗಿದ್ದು ಹೊರ. ಇದು ವ್ಯಾಸ. ನೀವು ಇಡೀ ಮಹಾಭಾರತವನ್ನು ನೋಡಿ, ಗುರುರಾಜ ಕರ್ಜಿಗಿಯವರು ಅದನ್ನು ಉದಾಹರಿಸ್ತಾರೆ. ಇಡೀ ಮಹಾಭಾರತದಲ್ಲಿ ಅವರ ಪ್ರಸಕ್ತಿ ಹಲವು ಬಾರಿ, ಅದೆಷ್ಟು ಬಾರಿ ಬರ್ತಾರೆ ಅವರಲ್ಲಿ, ಎಷ್ಟು ಬಾರಿ ಬರ್ತಾರೆ. ಹಸ್ತಿನೆಯ ಪಾಲಿಗಲ್ಲ, ಹಸ್ತಿನೆಯ ಆಸ್ಥಾನ ವಿದ್ವಾಂಸರಾಗೋದಕ್ಕಲ್ಲ, ಹಸ್ತಿನೆಯ ರಾಜಗುರುವಾಗೋದಕ್ಕಲ್ಲ, ಹಸ್ತಿನೆಯ ಸಂಕಟಕ್ಕೆ ಅವರು. ಗಾಂಧಾರಿ ಬೇಸರದಿಂದ ಹೊಟ್ಟೆಗೆ ಗುದ್ದಿ ಗುದ್ದಿ ಮಗುವಾಗಿ ರೂಪ ತಳೆಯದ ಮಾಂಸದ ಮುದ್ದೆ ಹೊರಬಿದ್ದರೆ ಯಾರೂ ಕರೆ ಕೊಟ್ಟಿಲ್ಲ. ಆ ಕ್ಷಣದಲ್ಲಿ ವ್ಯಾಸರಲ್ಲಿದ್ದಾರೆ. ಹೀಗೆ ಅಂದ್ರೆ ತನ್ನವರು ಅಂತ ಇಲ್ವಾ ಅಂದ್ರೆ ಇದೆ. ಎಷ್ಟಕ್ಕಿದೆ? ತನ್ನವರನ್ನ ಸಂಕಷ್ಟದಿಂದ ಪಾರು ಮಾಡುವಷ್ಟಕ್ಕಿದೆ. ತನ್ನವರನ್ನ ದುಷ್ಪಥಗಾಮಿಗಳಾದರೆ ಸತ್ಪಥಕ್ಕೆ ತರುವಷ್ಟಿದೆ. ಅದನ್ನ ಹೊರತುಪಡಿಸಿ ಅಂಟಿಲ್ಲ, ನಂಟಿಲ್ಲ. ಈ ವಿಷಯದಲ್ಲಿ ಪೂರ್ಣ ತೊಡಗಿಕೊಳ್ಳುವವರು, ಅನ್ಯ ವಿಷಯಗಳಲ್ಲಿ ಅನಾಸಕ್ತರು. ಇದು ವ್ಯಾಸ. ವ್ಯಾಸ ಚಾರಿತ್ರ್ಯ ಯಾವುದು ಅಂದ್ರೆ ಇದು. ವ್ಯಾಸರಿಗೆ ಮದುವೆಯಾಗಿತ್ತ ಅಂತ ಕೇಳಿದ್ರೆ ಕೆಲವು ಪುರಾಣಗಳು ಹೌದು ಅಂತ ಹೇಳುತ್ತವೆ. ಜಟಿಲ ಹೀಗೆಲ್ಲ ಒಬ್ಬ ಹೆಂಡತಿ ಇದ್ಲು ಅಂತ ಹೇಳುತ್ತವೆ. ಗಟ್ಟಿ ಆಧಾರವಾಗಿ ಅದನ್ನು ಸ್ವೀಕರಿಸೋದು ಕಷ್ಟ, ಸ್ವೀಕರಿಸದೇ ಇರೋದು ಕಷ್ಟ. ಈ ಮನುಷ್ಯ ಎಂಥವ ಅಂದ್ರೆ, ಇದೇ ಭಾಷೆಯಲ್ಲಿ ಹೇಳಬೇಕು, ಈ ಮನುಷ್ಯ ಎಂಥವ ಅಂದ್ರೆ 18 ಪುರಾಣ ಬರೆದಿದ್ದಾರೆ, 1 ಮಹಾಭಾರತ ಬರೆದಿದ್ದಾರೆ, ತನ್ನ ಬಗ್ಗೆ ಏನೂ ಹೇಳಿಲ್ಲ. ನಾವುಗಳಾಗಲ್ಲ, ಮೊದಲು ಬಯೋಡಾಟ ಕಳಿಸ್ಕೊಂಡು ಬರ್ತೀವಿ. ಇಲ್ಲಿಗೆ ಸುಮಾರು ಉದ್ದ ಇರುತ್ತೆ, ಸಣ್ಣ ಮಾಡೋದು ಕಷ್ಟ ಆಗುತ್ತೆ. ತಮ್ಮ ಬಗ್ಗೆ ಏನೂ ಹೇಳಿಕೊಳ್ಳಲಿಲ್ಲ. ಅವರು ಹೇಳಿಕೊಂಡಿದ್ದು ಮಾತ್ರ ಆಧಾರ ಬೇಕು. 18 ಪುರಾಣಗಳಲ್ಲಿರಬೇಕು ಅಥವಾ ಮಹಾಭಾರತದಲ್ಲಿರಬೇಕು. ಅದಲ್ಲದೆ ವ್ಯಾಸರನ್ನು ನಾವೆಲ್ಲಿ ಕಾಣೋದಿಕ್ಕೆ ಸಾಧ್ಯ? ಅಷ್ಟರಲ್ಲೂ ತನ್ನ ಕುರಿತು ಹೇಳ್ಕೊಳ್ಳೋದಿಲ್ಲ. ನಮಗೆಲ್ಲಿ ಗೊತ್ತಾಗಬೇಕು ಅಂತ ಅಂದ್ರೆ
ಇನ್ಯಾವುದೋ ಘಟನೆಯನ್ನ ಹೇಳುವಾಗ ಇವರು ಅಲ್ಲಿ ಪ್ರವೇಶ ಮಾಡಿದ್ದನ್ನ ಇಟ್ಟುಕೊಂಡು ತುಣುಕು ತುಣುಕುಗಳನ್ನ ಹೆಕ್ಕಿ ಇದು ವ್ಯಾಸ ಚರಿತ್ರೆ ಅಂತ ಹೇಳಬೇಕು. ಆದರೆ ಮಾಡಿದ ಕಾರ್ಯ ಇದೆಯಲ್ಲ ಅದು ಅತ್ಯದ್ಭುತ. ಏನೆಲ್ಲ ಮಾಡಿದರು? ವೇದಗಳನ್ನು ವಿಭಾಗಿಸಿದರು. ಅದು ಒಂದೇ ಆಗಿತ್ತು, ವಿಭಾಗಿಸಿದರು. ಯಾಕೆ ವಿಭಾಗಿಸಿದರು ಅಂತ ಅಂದ್ರೆ ಕಲಿಯುವ ಸೌಕರ್ಯಕ್ಕೆ ಅನ್ನೋದು ಒಂದು ಉತ್ತರ. ಅಷ್ಟನ್ನ ಕಲಿಯೋದಕ್ಕಾಗೋದಿಲ್ಲ, ಇಷ್ಟಾದರೂ ಕಲಿ, ಇಷ್ಟನ್ನ ನೀನು ಕಲಿ, ಇಷ್ಟನ್ನ ನೀನು ಕಲಿ ಅಂತ. ಎಲ್ಲವನ್ನೂ ಒಬ್ಬನೇ ಕಲಿಬೇಕು ಜಗತ್ತಿನಲ್ಲಿ. ವಿಜ್ಞಾನ, ಗಣಿತ, ಇತಿಹಾಸ, ಭೂಗೋಳ, ಖಗೋಳ ಎಲ್ಲ ಒಬ್ಬನಿಗೆ ಗೊತ್ತಾಗಬೇಕು. ನಮಗೆ ಕಲಿಯೋದಕ್ಕಾಗೋದಿಲ್ಲ ಅಂತಂದಾಗ ವಿಜ್ಞಾನ ಕಲಿತವನೊಬ್ಬ, ಇತಿಹಾಸ ಕಲಿತವನೊಬ್ಬ, ಮತ್ತು ಅದರಲ್ಲೂ ಭಾರತದ ಇತಿಹಾಸ ಕಲಿತವನೊಬ್ಬ, ಇಂಗ್ಲೆಂಡಿನ ಇತಿಹಾಸ ಕಲಿತವನೊಬ್ಬ, ಮತ್ತು ಅದರಲ್ಲೂ ಆ ಶತಮಾನದ ಬಗ್ಗೆನೇ ವಿಶೇಷವಾಗಿ ಕಾರ್ಯ ಮಾಡಿದವನೊಬ್ಬ. ನಮ್ಮ ಸಾಮರ್ಥ್ಯ ಕಡಿಮೆಯಾಗುತ್ತಾ ಹೋದಂತೆ ಅರಿವಿನ ಕ್ಷೇತ್ರವನ್ನ ವಿಭಾಗಿಸಿ ಕೊಡಬೇಕಾಗತ್ತೆ. ಇಷ್ಟು ನೀನು ಓದು, ಇಷ್ಟು ನೀನು ಓದು, ನಿಮ್ಮದೆಲ್ಲ ಸೇರಿ ಒಂದು ಮೊತ್ತ ಆಗತ್ತೆ ಅಂತ. ನಿಮ್ಮದೆಲ್ಲ ಸೇರಿ ಒಂದು ಮೊತ್ತ ಆಗತ್ತೆ. ಹಾಗೆ ವೇದಗಳ ವ್ಯಾಪ್ತಿ ದೊಡ್ಡದಿತ್ತು. ಒಬ್ಬ ಅದನ್ನ ಅರಿಯಲಾರ ಅಂತ ಅನ್ನಿಸಿದಾಗ ವಿಭಾಗಿಸಿದರು ಅಂತ. ಆ ವಿಭಾಗಿಸಿದ್ದಿದೆಯಲ್ಲ ಅದು ಸುಮ್ಮನೆ ಹೀಗೆ ಇಷ್ಟು ಪುಟ ನೀನು, ಇಷ್ಟು ಪುಟ ನೀನು ಅಂತ ಕೊಟ್ಟಿದ್ದಲ್ಲ. ಅದೊಂದು ಅದ್ಭುತವಾದ ವಿಜ್ಞಾನ. ಅದ್ಭುತವಾದ ವಿಜ್ಞಾನ. 4 ವೇದಗಳು ಅಂತ ಅಂದ್ರೆ ಅದು ಮನುಷ್ಯನ ದೇಹದಲ್ಲಿರುವ ಭಾಗಗಳೇ. ಬ್ರಹ್ಮಂಡಲ, ಯಜುರ್ಮಂಡಲ, ಸಾಮಮಂಡಲ, ಅಸರ್ವ ಮಂಡಲಗಳು ಈ ದೇಹದಲ್ಲಿವೆ ಅಂತಲೇ ಇರೋದು. ಅವುಗಳ ಉಚ್ಚಾರಣೆಯ ಕ್ರಮ ಬೇರೆ, ಅಂದ್ರೆ ಅವುಗಳ ಮೂಲಕ ಸಾಧಿಸುವ ಪರಿ ಬೇರೆ, ಬೇರೆ ರಸ್ತೆ, ಬೇರೆ ಮಾರ್ಗ. ಅದಕ್ಕನುಗುಣವಾಗಿ ವಿಭಾಗಿಸಬೇಕು. ಹಾಗೆ ವಿಭಾಗಿಸಿದ್ರು. ಇಲ್ಲದೇ ಇದ್ರೆ ಅದನ್ನ ಯಾವುದೇ ವಿದ್ವಾಂಸರು ಮಾಡಬಹುದಾಗಿತ್ತು. ಇಷ್ಟಿಷ್ಟು ಪುಟಗಳು ಅಂತ ವಿಭಾಗಿಸಿದರೆ ವಿಸ್ತಾರದ ಭಾಗ ಇಷ್ಟು ಸಾಕು. ವೇದವ್ಯಾಸರು ಅಂತ ಅನ್ನಿಸಿಕೊಂಡ್ರು. ವೇದಗಳನ್ನ ವಿಭಾಗಿಸಿ ಬ್ರಹ್ಮಸೂತ್ರಗಳನ್ನ ಬರೆದರು. ಇವತ್ತು ಭಾರತದ ತಾತ್ವಿಕತೆಯ ಆಧಾರ ಅದೇನೆ. ಭಾರತದ ಅಂತ ತಾತ್ವಿಕತೆಯ ಆಧಾರವೇ ವೇದಾಂತಗಳೆಲ್ಲ ಬ್ರಹ್ಮಸೂತ್ರಗಳನ್ನೇ ಅವಲಂಬಿಸಿ. ಜಗತ್ತು, ಜೀವ ಮತ್ತು ಈಶ್ವರ ಮೂರಿದೆ ಇಲ್ಲಿ. ನಾವಿದ್ದೇವೆ, ನಮ್ಮ ಸುತ್ತ ಒಂದು ಜಗತ್ತಿದೆ. ಇದೆರಡನ್ನೂ ಆಗ ಮಾಡಿದ ಒಂದು ಶಕ್ತಿ ಇದೆ, ಚೈತನ್ಯ ಇದೆ. ಜೀವ, ಈಶ್ವರ, ಜಗತ್ತು ಮೂರಿದೆ. ಇದು ಮೂರು ಏನು, ಇದರ ಒಂದಕ್ಕೊಂದರ ನಡುವಿನ ಸಂಬಂಧ ಏನು, ಇದು ಹೇಗೆ ರೂಪುಗೊಳ್ತು, ಇದು ಯಾಕೆ ರೂಪುಗೊಳ್ತು ಅನ್ನೋದನ್ನ ವಿವರಿಸೋದೇ ವೇದಾಂತ, ತತ್ವ. ಇಷ್ಟೇ. ಇದಕ್ಕೆ ಸೂತ್ರಗಳನ್ನು ಕೊಟ್ಟರು. ಸೂತ್ರಗಳು ಅಲ್ಲಿಯವರೆಗೆ ಸೂತ್ರವಾಗಿ ಇರಲಿಲ್ಲ. ಆ ಅರಿವಿತ್ತು, ಆ ಜ್ಞಾನ ಇತ್ತು, ಹರಡಿಕೊಂಡಿತ್ತು. ಹರಡಿಕೊಂಡಿದ್ದನ್ನ ಒಂದು ಕಡೆ ತಂದಿಟ್ಟರು. ನಾವೀಗ ಉಪನಿಷತ್ತುಗಳನ್ನು ಓದ್ತೇವಲ್ಲ, ಅಷ್ಟು ಉಪನಿಷತ್ತುಗಳನ್ನು ಓದಿದ್ರೂ ನಮಗೆ ಒಟ್ಟು ಏನು ಅಂತ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಉಪನಿಷತ್ತು ಅನ್ನೋದು ಒಂದು ಟೆಕ್ಸ್ಟ್ ಬುಕ್ ರಚಿಸಿದಂತೆ ರಚಿಸಿದ್ದಲ್ಲ. ಒಬ್ಬ ಗುರು ಶಿಷ್ಯ ಬಂದ, ಅವನೊಂದು ಪ್ರಶ್ನೆ ಕೇಳ್ದ, ಅವನಿಗೊಂದು ಉತ್ತರ ಕೊಟ್ಟರು, ಅದೊಂದು ಅಧ್ಯಾಯ. ಇನ್ನೊಬ್ಬ ಶಿಷ್ಯ ಬಂದ, ಇನ್ನೊಂದು ಗುರುವಿನಲ್ಲಿ ಕೇಳಿದ. ಹೀಗೆ ಸೇರಿಕೊಂಡದ್ದು, ಅದೊಂದು ವ್ಯವಸ್ಥಿತವಾಗಿ ನಿರೂಪಣೆ ಮಾಡಿಕೊಂಡು ಹೋದದ್ದಲ್ಲ. ಹೀಗೆ ಹರಡಿದ್ದ ಅರಿವನ್ನ ಒಂದಾಗಿಸಿ ಬ್ರಹ್ಮಸೂತ್ರವಾಗಿಸಿದರು. 18 ಪುರಾಣಗಳನ್ನು ಕೊಟ್ಟರು. 18 ಪುರಾಣಗಳು ಅಂದ್ರೆ ಚರಿತ್ರೆಯನ್ನ ಬರೆದರು. ಮತ್ತೆ ಇತಿಹಾಸವನ್ನಲ್ಲ, ಚರಿತ್ರೆಯನ್ನ ಬರೆದರು. ಎಲ್ಲರ ಬಗ್ಗೆ ಬರೆಯಲಿಲ್ಲ ಅವರು. ಯಾರ ಬಗ್ಗೆ ಹೇಳಬೇಕಿತ್ತೋ ಅವರ ಬಗ್ಗೆ ಹೇಳಿದರು. 18 ಪುರಾಣಗಳು ಅಷ್ಟು ವಿಸ್ತಾರವಾದದ್ದು. ಮತ್ತೆ ಮಹಾಭಾರತವನ್ನು ರಚಿಸಿಕೊಟ್ಟರು. 2-3 ವರ್ಷ ತೆಗೆದುಕೊಂಡ್ರಂತೆ 1,00,000 ಶ್ಲೋಕಗಳ ಮಹಾಭಾರತವನ್ನು ಬರೆಯೋದಕ್ಕೆ. ವ್ಯಾಸರು ಅಂದ್ರೆ ಮಹಾಭಾರತ, ಮಹಾಭಾರತ ಅಂದ್ರೆ ವ್ಯಾಸರು. ಅಂಥದ್ದೊಂದು ಕೃತಿಯನ್ನ ಒಬ್ಬ ಮನುಷ್ಯನಿಗೆ ರಚಿಸಲಾಗತ್ತಾ ಅನ್ನೋದೇ ಪ್ರಶ್ನೆ. ಅಷ್ಟು ಮೇಧಾವಿತನ ಬೇಕದಕ್ಕೆ. ಅಷ್ಟು ದೀರ್ಘವಾದದ್ದು, ಪೂರ್ವಾಪರ ವಿರೋಧವಿಲ್ಲ. ಎಷ್ಟು ಹೆಸರು ಬರುತ್ತೆ ಅಂದ್ರೆ ನಮಗೆ ನೆನಪಿರೋದಿಲ್ಲ. ಈಗ ಸೋಮೇಶ್ವರ ಅವರು ಮಧ್ಯಾಹ್ನ ಪ್ರಶ್ನೆ ಕೇಳಕ್ ಹೊರಟಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಗೊತ್ತಿಲ್ಲ ಅಂತ. ಯಾರ ಹೆಂಡತಿ, ಯಾರ ಗಂಡ, ಯಾರ ಮಗ, ಯಾರಪ್ಪ, ಯಾವ ಶಾಪ, ಯಾವ ವರ, ಯಾವ ಜನ್ಮ.
ಓದ್ಕೊಂಡು ಬಂದು ಪ್ರವಚನ ಮಾಡ್ತೀವಿ ಅಂತಿರೋ ನಾವೇ ಕಂಗಾಲಾಗ್ತೀವಿ, ಯಾವುದೋ ಹೆಸರು ಹೇಳ್ತೀವಿ. ಇಷ್ಟು ಪಾತ್ರಗಳು, ಇಷ್ಟು ವ್ಯಕ್ತಿಗಳು, ಸಾವಿರ ಸನ್ನಿವೇಶಗಳು, ಇಷ್ಟನ್ನ ಒಂದು ಕಡೆಗೆ ಜೋಡಿಸಿ ಹೇಳೋದಿದೆಯಲ್ಲ, ಒಬ್ಬ ಕೃತಿಕಾರನಿಗೆ ಅಸಾಧ್ಯ ಅಂತ ಅನಿಸಿಬಿಡುತ್ತೆ. ಎಂಥ ಮೇಧಾವಿತನ ಮತ್ತು ಪ್ರತಿಭೆ ಎರಡೂ ಸೇರಿಕೊಂಡಾಗ ಅದು ಸಾಧ್ಯವಾಗುತ್ತೆ ಅಂತ. ಬರಿಯ ಪ್ರತಿಭೆಯಲ್ಲ, ಅದೆರಡೂ ಸೇರಿ ಸೃಷ್ಟಿಸಿದಂತಹದ್ದು. ಇತಿಹಾಸ್ತಿ ತದನ್ಯತ್ರ ಎನ್ನೇ ಆಸ್ತಿ ನ ತತ್ ಕ್ವಚಿತ್. ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಇಲ್ಲಿ ಇದೆ, ಇಲ್ಲಿ ಏನಿಲ್ಲವೋ ಅದು ಎಲ್ಲಿಯೂ ಇಲ್ಲ ಅಂತ ಮಹಾಭಾರತಕ್ಕೆ ಇರುವ ಪ್ರಶಂಸೆ. ಅದೊಂದು ವಿಶ್ವಕೋಶ. ನೀವು ಅದರಲ್ಲಿ ಭೂಗೋಳ ನೋಡ್ತೀರಿ, ನೀವು ಅದರಲ್ಲಿ ಇತಿಹಾಸ ನೋಡ್ತೀರಿ, ನೀವು ಅದರಲ್ಲಿ ತತ್ವ ನೋಡ್ತೀರಿ, ನೀವು ಅದರಲ್ಲಿ ಆರೋಗ್ಯ ಶಾಸ್ತ್ರ ನೋಡ್ತೀರಿ, ನೀವು ಅದರಲ್ಲಿ ಪುರಾಣಗಳನ್ನ ನೋಡ್ತೀರಿ, ನೀವು ಅದರಲ್ಲಿ ಉಪದೇಶಗಳನ್ನ ನೋಡ್ತೀರಿ, ನೀವು ಅದರಲ್ಲಿ ರಾಜನೀತಿಯನ್ನ ನೋಡ್ತೀರಿ. ಅಲ್ಲಿ ಅಶ್ವಶಾಸ್ತ್ರ ಇದೆ, ಅಲ್ಲಿ ಗಜಶಾಸ್ತ್ರ ಇದೆ, ಅಲ್ಲಿ ಯುದ್ಧ ನೀತಿ ಇದೆ. ಏನಿಲ್ಲ ಅಂದ್ರೆ ಎಲ್ಲವೂ ಇದೆ, ಎಲ್ಲ ಭಾವಗಳು ಇವೆ. ನವರಸಗಳು ಮಾತ್ರ ಅಲ್ಲ, ಎಲ್ಲ ಭಾವಗಳು ಇವೆ ಮತ್ತು ಎಲ್ಲ ಸಂಕಟಗಳೂ ಇವೆ. ಜೀವಿಯೊಬ್ಬನಿಗೆ ಇನ್ನು ಲಕ್ಷ ಕೋಟಿ ವರ್ಷಗಳ ನಂತರ ಬರಬಹುದಾದ ಸಮಸ್ಯೆಗಳು ಅಲ್ಲಿ ಬಂದಿವೆ ಮತ್ತು ಅದಕ್ಕೆ ಪರಿಹಾರವೂ ಸಿಕ್ಕಿದೆ. ಇಂಥದ್ದೊಂದು ಕೃತಿಯನ್ನ ಒಬ್ಬ ವ್ಯಕ್ತಿ ಬರೆದು ಕೊಡ್ತಾರೆ ಅಂದ್ರೆ ಅವರ ಬಗ್ಗೆ ಮತ್ತೇನು ಮಾತಾಡಬೇಕಾಗಿಲ್ಲ. ವ್ಯಾಸ = ಮಹಾಭಾರತ, ಇಷ್ಟೇ ವ್ಯಾಸರ ಪರಿಚಯ. ಅಷ್ಟು ಅದ್ಭುತ ಕೃತಿಯನ್ನ ಕೊಟ್ಟವರು. ಇದು ವ್ಯಾಸರ ಚರಿತ್ರೆ. ಸಮಯ ಹೆಚ್ಚಿಲ್ಲ ಮತ್ತೆ ವಿಷಯವೂ ಹೆಚ್ಚಿಲ್ಲ. ಒಂದು ರಾಜಮನೆತನದ ಜೊತೆಗೆ ಜೋಡಿಸಿಕೊಂಡಂತೆ ಕಾಣಿಸಿದ್ರು ಕುರುವಂಶದ ಜೊತೆಗೆ. ಅಲ್ಲಿ ಅವರಿಗೊಂದು ನಂಟು ಇತ್ತು, ತಾಯಿಯ ಸಂಬಂಧದಿಂದ ಉಂಟಾದ ನಂಟು, ನಿಯೋಗದಿಂದ ಹುಟ್ಟಿದ ಮಕ್ಕಳು, ಅವರ ಮಕ್ಕಳು, ಅವರು ಕಿತ್ತಾಡ್ತಾ ಇದ್ದಾರೆ ಅಂದ್ರೆ ಎರಡು ಕಡೆ ಏನೂ ಅಲ್ಲ. ಒಂದು ಕಡೆಯ ಸಮಸ್ಯೆ, ಇನ್ನೊಂದು ಕಡೆಯ ನ್ಯಾಯ ಅನ್ಯಾಯಗಳದ್ದು ನಡೀತಾ ಇದೆ. ವ್ಯಾಸರು ಭಾಗವಹಿಸಲೇಬೇಕು. ಆದರೆ ಅವರೆಂಥವರು ಅಂದ್ರೆ ಅವರು ಕಾಡಿನಲ್ಲಿರುವವರು, ಅವರ ತಂದೆ ಎಂಥವರು ಅಂದ್ರೆ ಪರಾಶರರಂಥವರು, ಅವರ ಅಜ್ಜ ಶಕ್ತಿ ಇಂಥವರೇ. ಮುತ್ತಜ್ಜ ವಸಿಷ್ಠರಂತೂ ಕೇಳುವುದೇ ಬೇಡ. ರಾಮಾಯಣದಲ್ಲಿ ಪದೇ ಬರ್ತಾರೆ ಅವರು. ದಶರಥನ ಮಂತ್ರಿಮಂಡಲದಲ್ಲೇ ಇದ್ದಾರೆ ಅವರು. ಆದರೆ ಅವರು ಅಯೋಧ್ಯೆಯಲ್ಲಿಲ್ಲ. ಅವರಿರೋದು ಅಯೋಧ್ಯೆ ಪಕ್ಕದ ಕಾಡಿನಲ್ಲೇ, ಅಲ್ಲಿ ಆಶ್ರಮ ವಸಿಷ್ಠರಿದ್ದು. ಇಲ್ಲಿ ಮಂತ್ರಣ ಇದ್ದರೆ ಬಂದಾರು ವಸಿಷ್ಠರು ಅಷ್ಟೇ. ಅಂಥ ಪರಂಪರೆ. ಅದರ ಮುಂದುವರಿಕೆ ಹೇಗೆ ಅಂದ್ರೆ ಶುಕನಂತವರು ಎಲ್ಲ ಬಿಟ್ಟವರು, ಆದರೆ ಎಲ್ಲವನ್ನ ಕಟ್ಟಿಕೊಂಡು ತೊಳಲಾಡುವವರ ಜೊತೆಗೆ ನಿಂತವರು. ಪ್ರಾಯಶಃ ಎಲ್ಲ ಬಿಟ್ಟವರಿಗೆ ಹಣೆ ಬರಹ. ಅವರು ಎಲ್ಲವನ್ನೂ ಬಿಡ್ತಾರೆ, ಆದರೆ ಆಶ್ರಯಿಸಿದವರ ಕಷ್ಟವನ್ನ ನೋಡಿ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಹಾಗಾಗಿ ಇಳಿದು ಬರ್ತಾರೆ, ಸಂಕಟಕ್ಕೆ ಇಳಿದು ಬರ್ತಾರೆ. ಹಾಗಾಗಿ ಭಾರತದ ಇತಿಹಾಸವನ್ನ ನೋಡಿ, ಸರ್ವತ್ಯಾಗವನ್ನ ಮಾಡಿದ ಎಲ್ಲ ವಿರಕ್ತರು ಅವರು ಲೌಕಿಕರಿಗೆ ನೆರವಾಗದೇ ಇಲ್ಲ. ಎಲ್ಲೋ ಹೊರ ಕೊಡೋದಕ್ಕೆ ಬರ್ತಾರೆ, ಇನ್ಯಾರಿಗೋ ಶಾಪ ಕೊಟ್ಟು ಇದನ್ನ ಸರಿಪಡಿಸ್ತಾರೆ, ಇನ್ಯಾರಿಗೋ ಬೇಕಿದ್ದನ್ನ ಕೊಡ್ತಾರೆ. ಯಾರಿಗೋ ಸಂತಾನ ಇಲ್ಲ, ಯಾರಿಗೋ ಮದುವೆ ಆಗಿಲ್ಲ, ಇಂಥವೇ. ಭಾರತದ ಸಂತತನ ಅನ್ನೋದೇ ಹೀಗೆ. ಅದು ಎಲ್ಲವನ್ನೂ ಬಿಟ್ಟು ನಿಲ್ಲತ್ತೆ ಮತ್ತು ಎಲ್ಲವನ್ನೂ ಕಟ್ಟಿಕೊಂಡಿರತ್ತೆ. ಭಾರತದ ಸಂತತನದ ವ್ಯಾಖ್ಯಾನವೇ ಇದು. ಅದು ಎಲ್ಲವನ್ನೂ ಬಿಟ್ಟು ನಿಂತಿರತ್ತೆ ಮತ್ತು ಎಲ್ಲವನ್ನೂ ಕಟ್ಟಿಕೊಂಡೇ ನಿಂತಿರುತ್ತೆ. ಅದಕ್ಕೆ ಆರಂಭದ ಭಾಷ್ಯ ಅಂತ ಯಾರಾದರೂ ಬರೆದಿದ್ದರೆ ಅದು ವ್ಯಾಸ. ಇದು ವ್ಯಾಸ ಚಾರಿತ್ರ್ಯ. ಇಷ್ಟನ್ನ ಹೇಳ್ತಾ ವ್ಯಾಸರ ಕುರಿತಾಗಿ ಸುದೀರ್ಘವಾಗಿ ಇನ್ನೂ ಮಾತುಕತೆಗಳು ಬರಲಿಕ್ಕಿದೆ. ಆದರೆ ಇಷ್ಟರಲ್ಲಿ ಏನೋ ಒಂದು ಆಗೋದಿಲ್ಲ. ಅಲ್ಲಿ ಊರಿದೆ ಅಂತ ತೋರಿಸಿದಷ್ಟೇ ಆಗತ್ತೆ. ಅಷ್ಟು ವಿಸ್ತಾರ ಇದೆ ವ್ಯಾಸರ ಬದುಕಿನಲ್ಲಿ. ಈ ದಿನದ ಎಲ್ಲ ಮಾತುಗಳು ನಿಮ್ಮಲ್ಲಿ
ವ್ಯಾಸರನ್ನು ಅರ್ಥ ಮಾಡಿಕೊಳ್ಳುವ ಒಂದು ಆಸೆಯನ್ನ ಹುಟ್ಟಿಸಿದರೆ ಇವತ್ತಿನ ಇಷ್ಟೂ ಮಾತುಕತೆಗಳು ಸಾರ್ಥಕ ಅಂತ ಭಾವಿಸ್ತಾ, ನಾನು ಅತ್ಯಂತ ಗೌರವಿಸುವ ವ್ಯಾಸರ ಕುರಿತು ಮಾತಿನ ರೂಪದ ಸೇವೆಯನ್ನ ಹೀಗೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ವೀಣಕ್ಕ ಮತ್ತು ಸಂಗಡಿಗರಿಗೆ ವಂದಿಸ್ತಾ, ನಿಶಬ್ದವಾಗಿ ಕೇಳಿದ ನಿಮಗೆ, ಒಳಗೆ ಜಾಗವೇ ಇಲ್ಲ, ಕುಳಿತು ಮಗದು ನಿಂತಿದ್ದೀರಿ, ಈ ಮೂಲೆ ಯಾರು ಬರ್ತಾರೆ ಅಂತ ಕೇಳುವ ಮೂಲೆ, ಎಲ್ಲಿದೆ ಅಂತಲೇ ಗೊತ್ತಿಲ್ಲದ ಊರು ಅಂತ ಹೇಳಬೇಕು. ಕರ್ನಾಟಕದಲ್ಲಿ ಇದು ಎಲ್ಲಿದೆ ಅಂತ ಮೈಕ್ ಹಿಡಿದು ಕೇಳಿದರೆ ಗೊತ್ತಿಲ್ಲ, ಆದರೆ ಇಲ್ಲಿ ತುಂಬಿದೆ. ಒಳಿತು ಹಾಗೆಯೇ ಅದು ತನ್ನಷ್ಟಕ್ಕೆ ಇದ್ದಿರತ್ತೆ. ನಮಗೆ ಬೇಕು ಅಂತ ಅನ್ನಿಸಿದರೆ ಅದು ನಮಗೆ ಕಾಣಿಸಿಕೊಳ್ಳುತ್ತೆ. ಒಳಿತನ್ನ ಬಯಸಿದವರು ನೀವು ಬಂದು ಕುಳಿತಿದ್ದೀರಿ, ಕೇಳಿದಿರಿ. ನಿಮಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.